ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ನಿಮಗೆ ಆಲ್ರೆಡಿ ತಮ್ಮನೇಲೆಲ್ಲ ಗೊತ್ತಾಗಿರುತ್ತೆ. ಇವಾಗ ರೆಡಿ ಆಗ್ತಾ ಇದ್ದೀನಿ, ಹೇರ್ ಕಟ್ ಮಾಡಿಸೋಣ ಅಂತ. ನಾನು ಮಾಡಿಸೇ ಇಲ್ಲ ಮುಂಚೆ, ತುಂಬ ವರ್ಷಗಳಾಗಿದೆ. ನಾನು ಯಾವಾಗ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲೇನೋ ಮಾಡಿಸಿದ್ದೆ ಅಷ್ಟೇ. ಸೊ ಇಷ್ಟು ವರ್ಷ ನಾನು ಹೇರ್ ಕಟ್ ಮಾಡಿಸೇ ಇಲ್ಲ. ಅಮ್ಮ ಬಿಟ್ಟೇ ಇರಲಿಲ್ಲ ನನ್ನ ಹೇರ್ ಕಟ್ ಮಾಡಿಸೋದಕ್ಕೆ. ಮುಂಚೆ ಪಾಪುದು ಬರ್ಡೇಗೆ ಫೋಟೋಶೂಟಿಗೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿಸಿದ್ದೆ. ಅದು ತುದಿ ಮಾತ್ರ ಸ್ವಲ್ಪ ಕಟ್ ಮಾಡಿಸಿದ್ದೆ ಪಾರ್ಲರಲ್ಲೇ. ಅದು ಬಿಟ್ಟರೆ ನಾನು ಮಾಡಿಸೇ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಶಾರ್ಟಾಗಿ ಹೇರ್ ಕಟ್ ಮಾಡಿಸೋಣ ಸ್ಟೈಲಾಗಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ, ಹಾಗೆ ವ್ಲಾಗ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತ. ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ಆಫ್ಟರ್ನೂನ್ ಆಗಿದೆ. ಊಟ ಎಲ್ಲ ಮುಗಿಸಿ ಪಾಪುನೆಲ್ಲ ಮಲಗಿಸಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಹೇರ್ ಲೆಂತ್ ಇದೆ ನಂದು, ಮುಂಚೆಯಿಂದ ಕಟ್ ಮಾಡಿಸಿಲ್ಲ ಅಲ್ವಾ, ಅಮ್ಮನೇ ಮಾಡ್ತಾಯಿದ್ರು ನನಗೆ. ಕಟ್ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು. ತುಂಬ ವರ್ಷದಿಂದ ಕಾಲೇಜ್ ಡೇಸಲ್ಲಿ ಅಮ್ಮ ಕಟ್ ಮಾಡಿಸ್ತೀನಿ ಅಂತಿದ್ದೆ, ಬಿಡ್ತಾನೆ ಇರಲಿಲ್ಲ ಅಮ್ಮ. ಬೇಡ, ಈ ಥರ ಎಲ್ರಿಗೂ ಕೂದಲು ಬೆಳೆಯಲ್ಲ, ಇರಲಿ ಅಂತಲೇ ಇದು ಮಾಡ್ತಿದ್ರು. ತುಂಬ ಎಣ್ಣೆ ಎಲ್ಲ, ತುಂಬ ಥರದ ಎಣ್ಣೆ ಎಲ್ಲ ಮಾಡಿ ಹಚ್ತಾಯಿದ್ರು. ಅದಕ್ಕೆ ಬೆಳ್ಳುಳ್ಳಿ ಹಾಕೋದು, ಏನೇನೋ ಇರುತ್ತಲ್ಲ, ಕರ್ಬೇವಿನ ಸೊಪ್ಪು ಹಾಕೋದು, ಆ ಥರ ಎಲ್ಲ ಮಾಡಿ ಹಚ್ತಾಯಿದ್ರು ಕೂದಲು ಉದ್ದ ಬೆಳೆಯುತ್ತೆ ಅಂತ. ಸೊ ನನಗಿಂತ ಜಾಸ್ತಿ ಅಮ್ಮಂಗೆ ಬೇಜಾರಾಗಿದ್ದು ನಾನು ಹೇರ್ ಕಟ್ ಮಾಡಿಸೋದು. ಸೊ ಇಷ್ಟುದ್ದ ಇರೋ ಕೂದಲನ್ನ ಬೇಡ, ಕಟ್ ಮಾಡಿಸ್ಬೇಡ ಅಂತಲೇ ಹೇಳ್ತಾಯಿದ್ರು. ನಾನು ಹೋಗೋವರೆಗೂ ಅಷ್ಟೇ ಎಲ್ಲರೂ ಅದೇ ಹೇಳ್ತಾ ಇದ್ದಿದ್ದು, ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ. ಫೈನಲಿ ಮಾಡಿಸೋಣ ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಇವಾಗ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅಕ್ಕನೋ ಅಮ್ಮನೋ ಕರ್ಕೊಂಡು ಹೋಗೋಣ ಅಂತ ಹಸ್ಬೆಂಡ್ ಹತ್ರ ಡ್ರಾಪ್ ಮಾಡಿಸ್ಕೊಳ್ತಾ ಇದ್ದೀನಿ. ಹತ್ರನೇ ಇರೋದು ಅಮ್ಮ ಮನೆ, 2 ಕಿಲೋಮೀಟರ್ಸ್ 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನಂದು ನೇಟಿವ್ ಬಂದ್ಬಿಟ್ಟು ತುಮಕೂರು, ಅಮ್ಮ ತವ್ರ ಮನೆ ಬಂದ್ಬಿಟ್ಟು ಟಿಪ್ಟೂರ್. ಇವಾಗ ನಂದು ಮದುವೆ ಆಗಿರೋದು ಟಿಪ್ಟೂರಲ್ಲೇ ಆಗಿರೋದ್ರಿಂದ ಅಮ್ಮನೂ ಕೂಡ ಇಲ್ಲೇ ಶಿಫ್ಟ್ ಆಗಿದ್ದಾರೆ. ಯಾಕಂದರೆ ಇಲ್ಲೇ ಸೈಡ್ ತೊಗೊಂಡು ಮನೆ ಕೂಡ ಕಟ್ತಾ ಇದ್ದಾರೆ. ಇವಾಗ ಹೊಸ ಮನೆ ಹತ್ರ ಬಂದ್ವಿ. ಸೊ ಇಲ್ಲೇ ಡ್ರಾಪ್ ಮಾಡಿಸ್ಕೊಂಡೆ ನಾನು. ಅಕ್ಕನ ಅಮ್ಮನ ಯಾರನ್ನಾದ್ರೂ ಕರ್ಕೊಂಡು ಹೋಗೋಣ ಅಂತ. ಮನೆ ಕಟ್ಟೋದು ಡ್ರೀಮ್ ಅಂತಲೇ ಹೇಳ್ಬೋದು. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇದೇ ಒಂದು ದೊಡ್ಡ ಡ್ರೀಮು. ಅದರಲ್ಲೂ ಸೈಡ್ ತೊಗೊಂಡು ಮನೆ ಕಟ್ಟೋದು ಚೆನ್ನಾಗಿರುತ್ತೆ, ಅದು ಎಕ್ಸ್ಪೀರಿಯನ್ಸ್ ಒಂಥರ. ಏರಿಯಾ ಅಂತೂ ನಮ್ದು ತೊಗೊಂಡಿರೋದು ತುಂಬ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಹಿಂದೆಗಡೆನೇ ಇದೆ. ಸೊ ಇದೆಲ್ಲ ಡೆವಲಪ್ಮೆಂಟ್ ಏರಿಯಾನೇ, ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಮುಂದೆ. ಹಾಗಾಗಿ ಇಲ್ಲಿ ಸೈಡ್ ತೊಗೊಂಡು ಮನೆ ಕಟ್ತಾ ಇರೋದು. ಇವಾಗ ಅಕ್ಕನ ಕರ್ಕೊಂಡು ಹೊರಡ್ತೀನಿ. ಫ್ರೆಂಡ್ಸ್, ನಿಮ್ಗೇನು ಅನಿಸುತ್ತೆ ನಂದು ಹೇರ್ ಕಟ್ ಬಗ್ಗೆ ಒಪಿನಿಯನು ಹೇಳಿ. ಯಾಕಂದರೆ ನನಗೆ ಯಾರು ಕೇಳಿದ್ರು ಬೇಡ, ಮಾಡಿಸ್ಬೇಡ, ಕಟ್ ಮಾಡಿಸ್ಬೇಡ ಅಂತಲೇ ಹೇಳ್ತಾಯಿದ್ರು. ಹಾಗಾಗಿ ನಾನು ತುಂಬ ಕನ್ಫ್ಯೂಷನಲ್ಲಿದ್ದೆ. ಕಟ್ ಮಾಡಿಸಿದ ಮೇಲೆ ಇವಾಗ ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ, ಸಫರ್ ಆಗ್ತಾಯಿದ್ದೀನಿ. ಯಾಕಂದರೆ ಹೇರ್ ಕಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಅಷ್ಟು ಚೆನ್ನಾಗೂ ಬಂದಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಚೆನ್ನಾಗಿ ಬೇಕಿತ್ತು, ನಾನು ಅಂದ್ಕೊಂಡಿರೋ ಥರ ಬರಲಿಲ್ಲ ಅದು. ಹಾಗಾಗಿ ನನಗೆ ಅನ್ಸ್ಯಾಟಿಸ್ಫೈಡ್ ಆಯಿತು. ಫೈನಲ್ ಲುಕ್ ತೋರಿಸ್ತೀನಿ ನಾನು, ವಿಡಿಯೋ ಎಂಡ್ವರೆಗೂ ನೋಡಿ. ಇವಾಗ ಸ್ವಲ್ಪ ಹಳೆ ಮನೆ ಹತ್ರ ಹೋಗಬೇಕಿತ್ತು, ಏನೋ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಏನಂದರೆ ನನಗೂ ನಮ್ಮ ಅಕ್ಕಂಗೆ ಈ ಥರ ಸುತ್ತಾಡೋದು ತುಂಬ ಖುಷಿ. ಯಾಕಂದರೆ ನಾವು ಮದುವೆಗೆ ಮುಂಚೆ ತುಮಕೂರಲ್ಲಿ ತುಂಬ ಸುತ್ತಾಡ್ತಾ ಇದ್ವಿ. ಏನಾದರೂ ರೀಸನ್ಸ್ ಇಟ್ಕೊಂಡು ಡೈಲಿ ಈ ಥರ ಹೊರಗಡೆ ಓಡಾಡಿ ಅದು ಇದು ತಿನ್ನೋದು ಆ ಥರನೇ ಮಾಡ್ತಾಯಿದ್ವಿ. ಇವಾಗ ಮದುವೆ ಆದಮೇಲೆ ಏನಂದರೆ, ಇನ್ನೂ ಮಕ್ಕಳಾದಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ, ಸುತ್ತಾಡೋದಕ್ಕೆ ಆ ಥರ ಎಲ್ಲ ಇವಾಗಷ್ಟು ಮನಸ್ಸೇ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳನ್ನ ಬಿಟ್ಟಿರ್ತೀವಿ, ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಅವ್ರು ಏನು ಮಾಡ್ತಿರ್ತಾರೋ, ಊಟ ಮಾಡ್ತಾರೋ, ಹೆಂಗೋ ಅದೇ ಆಗ್ತಿರುತ್ತೆ. ಹಾಗಾಗಿ ಸುತ್ತಾಡೋದು ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದೆ. ಒಂಥರ ಮಿಸ್ಸಿಂಗ್ ಫೀಲ್ ಆಗುತ್ತೆ ಆ ಡೇಸ್ನ ನೆನೆಸ್ಕೊಂಡ್ರೆ. ನೀವು ಈ ಥರ ಸಿಸ್ಟರ್ಸ್ ಜೊತೆ ಯಾರು ಈ ಥರ ಎಲ್ಲ ಎಂಜಾಯ್ ಮಾಡ್ತಿದ್ರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗ ಬಂದೆ ನಾನು ಹೇರ್ ಕಟ್ಟಿಗೆ ಫೈನಲಿ. ಮತ್ತು ಫ್ರೆಂಡ್ಸ್, ಏನಂದರೆ ನಾನೊಂದು ಸ್ವಲ್ಪ ದಿನ ಆದರೂ ವೀಡಿಯೋಸ್ ಹಾಕಿಲ್ಲ ಅಂದರೆ ಯಾರೋ ಒಂದು 2-3 ನನಗೆ ಮೆಸೇಜ್ ಮಾಡಿರ್ತಾರೆ. ಅದಕ್ಕೆ ನಂಗೆ ಖುಷಿ ಆಗುತ್ತೆ, ವೀಡಿಯೋಸ್ ಹಾಕೋಣ ಅಂತ ಅನಿಸುತ್ತೆ. ನನ್ನ ವೀಡಿಯೋಸ್ನೂ ಇಷ್ಟಪಡೋರಿದ್ದಾರೆ ಅಂತ ಗೊತ್ತಾದಾಗ ಖುಷಿ ಆಗುತ್ತೆ. ಯಾಕೆಂದರೆ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡಲ್ಲ, ಏನಿಲ್ಲ, ಆದರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಏನಂದರೆ ವೀಡಿಯೋದಲ್ಲಿ ನಾನು ಹೇರ್ಸ್ ನೋಡ್ತಾ ಇದ್ದರೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ. ಯಾಕಂದರೆ
ಅದೇನು ಮಾಡಿತ್ತು ನನಗೆ ಯಾಕೆ ಕಟ್ ಮಾಡಿಸ್ದೆ ನಾನು ಅಂತಲೇ ಅನಿಸ್ತಿದೆ. ಇವಾಗ ಹೇರ್ ಕಟ್ ಬೇರೆ ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಅಂತ ಅನಿಸಿಲ್ಲ, ಹಾಗಾಗಿ ಹಂಗೆ ಅನ್ನಿಸ್ತಿದೆ ಅಂತ ನಂಗೆ ಅನಿಸುತ್ತೆ. ಬಟ್ ಹೇರ್ ಕಟ್ ತುಂಬ ಚೆನ್ನಾಗಿ ಬಂದಿರೋ ನಾನು ಇಷ್ಟಪಡ್ತಾ ಇದ್ದೆ. ಮೇ ಬಿ ಅವ್ರು ನನಗೆ ಇನ್ನೂ ಚೆನ್ನಾಗಿ ಸಜೆಸ್ಟ್ ಮಾಡ್ಬೋದಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ನನಗಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನನ್ನ ಹೇರ್ಸಿಗೆ ಯಾವ ಥರ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ನಾನು ಅವ್ರ ಸಜೆಷನ್ನ ಹೆಲ್ಪ್ ತೊಗೊಂಡಿದ್ದೆ. ಓಕೆ, ನಾನು ಫೈನಲಾಗಿ ಹೇರ್ ಕಟ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮನೆಗೆ ಹೋಗಿ. ನನ್ನ ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ನನ್ನ ಪಾಪುನ ಬಿಟ್ಟೋಗಿದ್ರಿಂದ ಅವ್ನು ನನ್ನೇ ವೆಯ್ಟ್ ಮಾಡ್ತಾ ಇದ್ದ. ದಿಸ್ ಈಸ್ ಮೈ ಫೈನಲ್ ಲುಕ್. ಇದು ನನ್ನ ಹೇರ್ ಕಟ್. ಇನ್ನೂ ಚೆನ್ನಾಗಿ ಬರ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಓಕೆ, ನಾನು ಮತ್ತೆ ಸ್ಟೆಪ್ ಕಟ್ ಮಾಡಿಸ್ತೀನಿ ನಮ್ಮದು ಗೃಹ ಪ್ರವೇಶದ ಅಷ್ಟರಲ್ಲಿ. ಇವಾಗ ನಾನು ಮಾಡಿಸಿದ್ದು ಲೇಯರ್ ಕಟ್. ಸ್ಟೆಪ್ ಕಟ್ ಮಾಡಿಸೋದಾದರೆ ಹೇರ್ ತುಂಬ ಶಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನನಗೆ ಲೇಯರ್ ಆದರೆ ಸ್ವಲ್ಪ ಲಾಂಗ್ ಇರುತ್ತೆ ಅಂದ್ಬಿಟ್ಟು ನಾನು ಲೇಯರೇ ಮಾಡಿಸ್ದೆ. ನನಗೆ ಸ್ವಲ್ಪ ಲಾಂಗ್ ಬೇಕಿತ್ತು ಹೇರ್ಸು, ಹಾಗಾಗಿ ನಾನು ಸ್ವಲ್ಪ ಲಾಂಗೇ ಇರಲಿ ಅಂದ್ಕೊಂಡು ಲೇಯರ್ ಕಟ್ಟೆ ಮಾಡಿಸ್ದೆ. ಎನಿವೇಸ್ ನಾನು ಮತ್ತೆ ಮಾಡಿಸ್ಬೋದು ಆಮೇಲೆ ಸ್ಟೆಪ್ ಕಟ್. ಇವಾಗ ನಾನು ರಸಗುಲ್ಲ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೆಯಲ್ಲೇ ಹಾಲಿತ್ತು, ವೇಸ್ಟ್ ಆಗುತ್ತೆ ಸುಮ್ಮನೆ ಹೊಡೆದೋದ್ರೆ ಅಂದ್ಬಿಟ್ಟು ನಾನು ರಸಗುಲ್ಲ ಮಾಡೋಣ, ಸ್ವೀಟ್ ಅಂದರೆ ಹಸ್ಬೆಂಡ್ ಇಷ್ಟಪಡ್ತಾರೆ, ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೂ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ, ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ನಾನು ಮೊದಲಿಗೆ 3/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 3/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು, 1 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಇತ್ತು. ನೆನ್ನೆ ಹಾಲು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಾನು ಇವತ್ತು ರಸಗುಲ್ಲ ಮಾಡ್ತಾಯಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಮೊದಲು ಈ ಕಡೆ ಸಕ್ಕರೆ ಪಾಕಕ್ಕೆ ಸಕ್ಕರೆ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಮೆಷರ್ ನೋಡಿಕೊಂಡು ಇಷ್ಟು ನೀರಿಗೆ ಒಂದು 10 ಸ್ಪೂನ್ ಶುಗರ್ ಹಾಕಿದ್ದೆ, 10 to 12 ಸ್ಪೂನ್ ಶುಗರ್ ಹಾಕಿದ್ದೆ. ಇವಾಗ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಇನ್ನೇನು ಉಕ್ಕುತ್ತೆ ಅನ್ನೋ ಟೈಮಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತೀನಿ. ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ಅದು ಆ್ಯಕ್ಚುಲಿ ಚೆನ್ನಾಗಿ ಹಾಲು ಉಕ್ಕಿ ಬಂದಮೇಲೆ ಹಾಕಿದ್ರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಈ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವೀಟು ಎಲ್ಲ ಅಷ್ಟೇ ಕರೆಕ್ಟಾಗಿತ್ತು, ಹಾಗಾಗಿ ತುಂಬ ಇಷ್ಟ ಆಯಿತು ಈ ರೆಸಿಪಿ. ಅದು ಯಾಕೋ ಹಾಲು ಹೊಡಿಲೇ ಇಲ್ಲ, ಹಾಗಾಗಿ ನಾನು ಇನ್ನೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊಡೆದಿತ್ತು, ಹಾಗಾಗಿ ಇನ್ನೊಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಕಂಪ್ಲೀಟಾಗಿ ಹಾಲು ಹೊಡೆಯುತ್ತೆ ಅಂತ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ. ಇವಾಗ ಕಂಪ್ಲೀಟಾಗಿ ಹಾಲು ಹೊಡೀತು. 1-2 ಮಿನಿಟ್ಸ್ ಹಾಲನ್ನ ಕುದಿಸ್ದೆ ಅಷ್ಟೇ, ಹಾಲೆಲ್ಲ ಕಂಪ್ಲೀಟಾಗಿ ಹೊಡೀತು. ಈ ಥರ ಪನ್ನೀರ್ ಬಂದಿದೆ. ರಸಗುಲ್ಲ ಮಾಡೋದು ತುಂಬಾ ಸಿಂಪಲ್. ನಾವು ಜಾಮೂನ್ ಮಾಡ್ತೀವಲ್ಲ ಅದಕ್ಕಿಂತ ಸಿಂಪಲ್. ಇನ್ನೂ ಅದೇ ಸ್ವಲ್ಪ ಸ್ಟೆಪ್ಸು ಇದೆ, ಬಟ್ ಇದು ಅದಕ್ಕಿಂತ ಸಿಂಪಲ್. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇವಾಗ ನಾನು ಸ್ವಲ್ಪ ಕುದಿಸ್ಕೊಂಬಿಟ್ಟು ಫ್ಲೇಮ್ ಆಫ್ ಮಾಡ್ತೀನಿ. ಈಗ ಮೇಲ್ಗಡೆ ಈ ಥರ ಬಂದಿರೋದನ್ನೆಲ್ಲ ನಾನು ಒಂದು ಇದಕ್ಕೆ ಬಟ್ಲಿಗೆ ಹಾಕ್ಕೊಂಡು ನೀರೆಲ್ಲ ತಕ್ಕೊತೀನಿ. ಇಷ್ಟು ಬಂದಿದೆ ನನಗೆ 3/4 ಲೀಟ್ರು ಹಾಲಿಗೆ. ಇದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದು ನಿಂಬೆಹಣ್ಣು ಬೀಜ ಎಲ್ಲ ಐತಲ್ಲ ಅದೆಲ್ಲ ತಕ್ಕೊಳ್ತಾ ಇದ್ದೀನಿ. ಇವಾಗ ಹುಳಿದು ಅಂಶ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನಾನು ನೀರಲ್ಲಿ ತೊಳಿತಾ ಇದ್ದೀನಿ. ಆ್ಯಕ್ಚುಲಿ ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನೀರೆಲ್ಲ ತೊಳಿತಾರೆ, ಬಟ್ ನಾನು ಕ್ವಿಕ್ಕಾಗಿ ಇದೇ ಥರ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಹುಳಿ ಅಂಶ ಎಲ್ಲ ಹೋಗೋವರೆಗೂ ತೊಳೆದು ಆಮೇಲೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತೆಳ್ಳಗಿತ್ತು, ಹಾಗಾಗಿ ನಾನು ಅರ್ಧ ಸ್ಪೂನ್ ಕಾರ್ನ್ಫ್ಲೋರ್, ಅರ್ಧ ಸ್ಪೂನ್ ಮೈದಾ ಹಾಕ್ಕೊಂಡೆ. ಬಟ್ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಂದು ಇದು ತೆಳ್ಳಗೆ ಬಂದಿರೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡೆ ಅರ್ಧ ಸ್ಪೂನ್ನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಮಿದಿಬೇಕು ಅಂತ ಹೇಳ್ತಾರಲ್ಲ ಆ ಥರ ಮಾಡಬೇಕು. ಅದು ಒಂದು ಉಂಡೆ ಕಟ್ಟೋಕ್ಕೆ ಹದಕ್ಕೆ ಮಾಡ್ಕೋಬೇಕು, ಚೆನ್ನಾಗಿ ಮಿದ್ದು. ತುಂಬಾ ಈಸಿ ಇದೆ, ಮಿದ್ಯೋಕ್ಕೂ ಏನೋ ಕಷ್ಟ ಅಂತ ಅನಿಸಲ್ಲ. ನಾವು ಜಾಮೂನ್ ಮಾಡೋದಕ್ಕಿಂತನೂ ಈಸಿನೇ, ನಾನು ಆವಾಗಲೇ ಹೇಳಿದಾಗೆ ಬೇಗ ಆಗುತ್ತೆ ಇದು. ಸೊ ಈ ಥರ ನೀಟಾಗಿ ಮಿದ್ಬಿಟ್ಟು ಉಂಡೆ ಮಾಡಿ ಇಟ್ಕೊಂಡೆ. ಬ್ರೇಕ್ ಆಗಬಾರ್ದು, ಚೆನ್ನಾಗಿ ಇನ್ನೂ ಮಿದಿಬೇಕು ಚೆನ್ನಾಗಿ.
ಫ್ರೆಂಡ್ಸ್, ಇನ್ನೊಂದೇನೆಂದರೆ, ನೀವು ಪನ್ನೀರ್ ಅಥವಾ ರಸಗುಲ್ಲ ಮಾಡುವಾಗ ಗುಡ್ ಲೈಫ್ ಹಾಲು, ತೃಪ್ತಿ ಹಾಲು ಆ ಥರ ಎಲ್ಲ ಬರುತ್ತಲ್ಲ, ಅದನ್ನ ಯೂಸ್ ಮಾಡಬೇಡಿ. ಬಿಕಾಸ್ ನಿಂಬೆಹಣ್ಣು ಹಾಕಿದ್ರು ಅದು ಹಾಲು ಅಷ್ಟು ಕಂಪ್ಲೀಟಾಗಿ ಒಡೆಯೋದಿಲ್ಲ, ಜಾಸ್ತಿ ಒಡೆದಿರೋ ಥರ ಬರೋದಿಲ್ಲ. ಹಾಗಾಗಿ ನೀವು ನಂದಿನಿ ಹಾಲು ಆ ಥರದ್ದೇ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಬ್ಲೂ ಕಲರ್ ಪ್ಯಾಕೆಟ್, ಗ್ರೀನ್ ಕಲರು, ಆರೆಂಜ್ ಕಲರ್ ಬರುತ್ತಲ್ಲ, ಅದು ಯೂಸ್ ಮಾಡಿದ್ರೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಸೈಜಿಗೆ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ತೀನಿ. ಇನ್ನೂ ಚೆನ್ನಾಗಿ ಮಿದಿಬೇಕು. ಇದು ಟೈಮ್ ತೊಗೊಳ್ಳೋದೇ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕೆ. ಅದಾದಮೇಲೆ ನಾನು ಸ್ಮಾಲ್ ಆಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಸೈಜಿಗೆ ಬೇಕು ನನಗೆ ಆ ಸೈಜಿಗೆ. ಇವಾಗ ಎಲ್ಲನೂ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದಿಷ್ಟೇ ಕಂಪ್ಲೀಟ್ ಆಯಿತು ಅಂತಲೇ, ಇಷ್ಟು ಕೆಲಸ ಆದರೆ ಎಲ್ಲ ರೋಲ್ ಮಾಡಿ ಇಟ್ಕೊಂಡ್ರೆ, ಇವಾಗ ಸಕ್ಕರೆ ಕುದಿಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಏಲಕ್ಕಿ ಕೂಡ ಹಾಕಿದ್ದೀನಿ ನಾನು ಸಕ್ಕರೆ ಪಾಕಕ್ಕೆ. ಏಲಕ್ಕಿ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಒಂದೊಂದನ್ನೇ ಹಾಕಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ, ಬಿಕಾಸ್ ಬ್ರೇಕೇಜ್ ಆದರೆ ಅಂತ. ಎಲ್ಲನೂ ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಆಯಿತು ಅಂತ. ನೀವು ಈ ರೆಸಿಪಿ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ನೀವೇನಾದರೂ ಮಾಡ್ತಾಯಿದ್ರೆ, ನೀವು ಯಾವ ಥರ ರೆಸಿಪಿ ಫಾಲೋ ಮಾಡ್ತಾಯಿದ್ದೀರ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಮಾಡೋದು ಈ ಥರ ಇನ್ನೂ ಹೊಸ ಥರ ಡಿಫ್ರೆಂಟಾಗಿ ಕಲಿಯೋಣ. ಹಾಗಾಗಿ ಇವಾಗ ಇದು ಬಾಯ್ಲ್ ಆಗಿದೆ, ಇಷ್ಟೇ. ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ ನಾನು. ಅದು ಗೊತ್ತಾಗುತ್ತೆ, ಅದು ಬೆಂದಿದೆ ಹದ ಎಲ್ಲ. ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಸಾಫ್ಟಾಗಿರುತ್ತಲ್ಲ, ಹಾಗಾಗಿ ಬೆಂದಿದೆ ಅಂತ. ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸ ವೀಡಿಯೋಸಲ್ಲಿ ಸಿಗ್ತಾ ಇರ್ತೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಲವ್ ಯು ಸೋ ಮಚ್. ಬಾಯ್ ಬಾಯ್.